ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ತಂದಿದ್ದೀನಿ ಗೈಸ್. ಯಾರೆಲ್ಲ ಡೇಟಾ ಎಂಟ್ರಿ ಜಾಬ್ಸ್ ಮತ್ತು ಟೈಪಿಂಗ್ ಜಾಬ್ಸ್ಗೆ ಸರ್ಚ್ ಮಾಡ್ತಿದ್ರೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಗೈಸ್, ಈ ಜಾಬ್ಗೆ ಫ್ರೆಷರ್ಸ್ ಸಹ ಅಪ್ಲೈ ಮಾಡ್ಬೋದಂತೆ. ಸ್ಯಾಲ್ರಿ ಸಹ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇವರ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ನಾನು ಸಹ ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಒಮ್ಮೆ ನೀವು ಸಹ ಚೆಕ್ ಮಾಡಿ ನಂತರ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಟೈಪಿಂಗ್ ಕೆಲಸ ಆಗಿರುತ್ತೆ. ಅವರು ನಿಮಗೆ ಒಂದು ವೆಬ್ಸೈಟ್ ಕೊಡ್ತಾರೆ, ಲೈಕ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಅದನ್ನು ನೋಡಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಡೇಟಾ ಎಂಟ್ರಿ ಟೈಪ್ ಮಾಡಬೇಕಾಗಿರುತ್ತೆ, ಅಷ್ಟೇ ಜಾಬ್ ಆಗಿರುತ್ತೆ. ಓಕೆ, ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ಕಂಪ್ನಿ ಹೆಸರು ಬಂದುಬಿಟ್ಟು ಕ್ವಾಂಟನೈಟ್ ಅಂತ. ಈ ಕಂಪ್ನಿ ಕಡೆಯಿಂದ ನಮಗೆ ಡೇಟಾ ಎಂಟ್ರಿ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತಂತೆ. ರಿಮೋಟ್ ಅಂತ ಸಹ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಹತ್ರ ನಾವು ಚೆಕ್ ಮಾಡಿದರೆ ಆಪ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಎಬೋಟಸ್ ಹತ್ರ ನೀವು ಚೆಕ್ ಮಾಡಿದರೆ ಅವರ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಬೇಕು ಅಂದರೆ ನೀವು ಎಲ್ಲ ಕ್ಲಿಯರಾಗಿ ಓದ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಗೈಸ್. ಇವರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಲಂಡನಲ್ಲಿ ಲೊಕೇಟ್ ಆಗಿರೋದಂತೆ. ಆಲ್ರೆಡಿ 2000 ಸ್ಟ್ರಾಂಗ್ ಟೀಮ್ ಅನ್ನೋದು ಇವ್ರ ಹತ್ರ ಇದೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಪೊಸಿಷನ್ ಓವರ್ ವ್ಯೂ ಅಲ್ಲಿ ಚೆಕ್ ಮಾಡಿದ್ರೆ, this role is responsible for accurately converting the item details from source files, PDFs, images and written notes, websites into the company's internal system, ensuring descriptions, prices and options match the source exactly ಅಂತ ಕೊಟ್ಟಿದ್ದಾರೆ ಗೈಸ್. ಏನಿಲ್ಲ, ಕಂಪ್ನಿಯವ್ರ ಕಡೆಯಿಂದ ನಿಮಗೆ ಕೆಲವೊಂದು PDF ಫೈಲ್ಸ್ ಅನ್ನೋದು ಕೊಡ್ತಾರಂತೆ. ಇಮೇಜಸ್ ಕೊಡ್ಬೋದು ಅಥವಾ ಆ್ಯಂಡ್ ರಿಟರ್ನ್ ನೋಟ್ಸ್ ಅನ್ನೋದು ಕೊಡ್ಬೋದು, ಮತ್ತು ಕೆಲವೊಂದು ವೆಬ್ಸೈಟ್ಸ್ ಅನ್ನೋದು ಕೊಡ್ಬೋದು. ಅದರಲ್ಲಿರುವ ಡೇಟಾನ ನೀವು ಟೈಪ್ ಮಾಡಬೇಕಾಗಿರುತ್ತೆ ಇಂಟು ದ ಕಂಪನೀಸ್ ವೆಬ್ಸೈಟ್. ಅವರೊಂದು ವೆಬ್ಸೈಟ್ ಕೊಡ್ತಾರೆ, ಆ ಕಂಪ್ನಿ ಸೈಟಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಸಿಂಪಲ್ ವರ್ಕ್ ಆಗಿರುತ್ತೆ ಗೈಸ್. ಮತ್ತು ಕ್ಲಿಯರಾಗಿ ಯಾವುದೇ ರೀತಿ ಎರರ್ಸ್ ಏನು ಇಲ್ದಿರ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಓಕೆ, ಮತ್ತು ನಿಮಗೆ ಡೈಲಿ ವೀಕ್ಲಿ ಇಷ್ಟು ಅಂತ ಡೇಟಾ ಇರುತ್ತೆ, ಅದನ್ನು ಸಹ ನೀವು ಮೀಟ್ ಮಾಡಬೇಕಾಗಿರುತ್ತೆ. ಜಾಬ್ ಓವರ್ ವ್ಯೂ ಇಷ್ಟೇ ಆಗಿರುತ್ತೆ ಸ್ನೇಹಿತರೆ, ಬೇರೆ ಏನೂ ಇರಲ್ಲ ವರ್ಕು. ಕ್ಲಿಯರಾಗಿ ಅಲ್ಲಿ ಇವರು ಓವರ್ ವ್ಯೂ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೀವು ಚೆಕ್ ಮಾಡ್ಬೋದು. ಸೇಮ್ ಇನ್ಫಾರ್ಮೇಷನ್ನ ಇವರು ಇಲ್ಲಿ ಸಹ ಕೊಟ್ಟಿದ್ದಾರೆ. ಕನ್ವರ್ಟ್ ಇನ್ಫಾರ್ಮೇಷನ್ ಫ್ರಮ್ ಸೋರ್ಸ್ ಡಾಕ್ಯುಮೆಂಟ್ಸ್, ಎಕ್ಸಾಂಪಲ್ PDF, ಇಮೇಜ್ ಆ್ಯಂಡ್ ರಿಟನ್ ನೋಟ್ಸ್, ವೆಬ್ಸೈಟ್ಸ್ ಇಂಟು ದ ಕಂಪನೀಸ್ ಇಂಟರ್ನಲ್ ಡೇಟಾ ಬೇಸ್ ಆರ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅವರು PDFs ಇಮೇಜಸ್ ಎಲ್ಲ ಕೊಟ್ಟಿರ್ತಾರಲ್ವ, ಅದನ್ನು ನೀವು ಕಂಪನೀಸ್ ಇಂಟರ್ನಲ್ ಡೇಟಾ ಬೇಸಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಿರುತ್ತೆ, ಅಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ವೆರಿಫೈ ದಟ್ ಆಲ್ ಐಟಮ್ಸ್, ಡಿಸ್ಕ್ರಿಪ್ಷನ್ಸ್, ಪ್ರೈಸ್, ಆಪ್ಷನ್ಸ್ ಆರ್ ಅಕ್ಯುರೇಟ್ಲಿ ಕ್ಯಾಪ್ಚರ್ಡ್ ಆ್ಯಂಡ್ ರಿಫ್ಲೆಕ್ಟ್ ದ ಸೋರ್ಸ್ ಮೆಟೀರಿಯಲ್ ಎಕ್ಸಾಕ್ಟ್ಲಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ಸೇಮ್ ನೀವು ಎಕ್ಸಾಕ್ಟಾಗಿ ಟೈಪ್ ಮಾಡಬೇಕಾಗಿರುತ್ತಂತೆ. ಯಾವುದೇ ರೀತಿ ಎರರ್ ಇರಬಾರ್ದು ಅಂತ ಇಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಎಕ್ಸಾಕ್ಟ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ. ಫಾಲೋ ಎಸ್ಟಾಬ್ಲಿಷ್ಡ್ ಗೈಡ್ಲೈನ್ಸ್ ಫಾರ್ ಡೇಟಾ ಎಂಟ್ರಿ, ಫಾರ್ಮ್ಯಾಟಿಂಗ್ ಆ್ಯಂಡ್ ಸ್ಟ್ರಕ್ಚರ್ ಐಟಮ್ಸ್ ಟು ಎನ್ಶೂರ್ ಕನ್ಸಿಸ್ಟೆನ್ಸಿ ಆ್ಯಂಡ್ ರೀಡಬಿಲಿಟಿ ವಿತಿನ್ ದ ಡಿಜಿಟಲ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಅದೇ ಆಗಿರುತ್ತೆ ಗೈಸ್. ಇಲ್ಲಿ ನೀವೊಮ್ಮೆ ರಿವ್ಯೂ ಎಲ್ಲ ಮಾಡಿ ಕರೆಕ್ಟಾಗಿ ಡೇಟಾ ಎಂಟ್ರಿ ಟೈಪ್ ಮಾಡಿದ ನಂತರ ಒಂದ್ಸಲ ನೀವು ಸಹ ಚೆಕ್ ಮಾಡಿ ನಂತರ ನೀವು ಸಬ್ಮಿಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮರ್, ಪಂಕ್ಚುಯೇಷನ್ ಎರರ್ಸ್, ಡೇಟಾ ಇನ್ಕನ್ಸಿಸ್ಟೆನ್ಸೀಸ್ ಟು ಎನ್ಶೂರ್ ಎ ಕ್ಲೀನ್ ಎರರ್ ಫ್ರೀ ಔಟ್ಪುಟ್ ಅನ್ನೋದು ನೀವು ಕೊಡಬೇಕಾಗಿರೋದಂತೆ. ಯುಟಿಲೈಸ್ ಟ್ರಾನ್ಸ್ಕ್ರಿಪ್ಷನ್ ಸಾಫ್ಟ್ವೇರ್, ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ಸ್ ಆ್ಯಂಡ್ ದ ಕಂಪ್ನಿ ಸ್ಪೆಸಿಫಿಕ್ ಡೇಟಾ ಎಂಟ್ರಿ ಟೂಲ್ಸ್ ಎಫಿಷಿಯೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಗೈಸ್, ನೀವು ಈ ಜಾಬ್ ಪ್ರೊವೈಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಅವರು ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಅಟ್ಲೀಸ್ಟ್ ಒಂದು ವೀಕ್ ಟ್ರೈನಿಂಗ್ ಕೊಡ್ಬೋದು. ಆವಾಗ ಟ್ರೈನಿಂಗಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತಾರೆ, ನಂತರ ನಿಮಗೆ ಜಾಬ್ ಅನ್ನೋದು ಕೊಡ್ತಾರೆ. ಜಸ್ಟ್ ನೀವು HR ಅವರು ಕಾಲ್ ಮಾಡಿದಾಗ ಇಂಟರ್ವ್ಯೂ ಅನ್ನೋದು ಪಾಸ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಬೇಸಿಕ್ ಕ್ವಾಲಿಫಿಕೇಷನ್ ಕೇಳ್ತಾರೆ, ಮತ್ತು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ ಥರ ಕ್ವಶನ್ಸ್ ಕೇಳ್ತಾರೆ. ಫ್ರೆಷರ್ಸ್ಗೆಲ್ಲ ಅದೇ ಕ್ವಶನ್ಸೇ ಕೇಳೋದು, ಬೇರೆ ಏನು ಕೇಳಿರಲ್ಲ, ಮತ್ತು ಮತ್ತು ಡೇಟಾ ಎಂಟ್ರಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ. ಅದನ್ನು ಸಹ ಕ್ಲಿಯರಾಗಿ ತಿಳ್ಕೊಂಡು ಮತ್ತೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ, ಓಕೆನಾ. ನೆಕ್ಸ್ಟ್ ನೀವು ಚೆಕ್ ಮಾಡ್ಬೋದು. ಮ್ಯಾನೇಜ್ ವರ್ಕ್ ಲೋಡ್ ಎಫೆಕ್ಟ್ಲಿ ಟು ಮೀಟ್ ದ ಡೈಲಿ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ಸ್, ಅಂದರೆ ನಿಮಗೆ ಡೈಲಿ ಇಷ್ಟೊಂದು ಡೇಟಾ ಅಂತ ಕೊಟ್ಟಿರ್ತಾರೆ, ಅದನ್ನು ನೀವು ಮೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನಲ್ಲಿ ಚೆಕ್ ಮಾಡಿದ್ರೆ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಡಿಸಿಪ್ಲೈನ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ರೂ ಪರವಾಗಿಲ್ಲ ಅಂತೆ, ಲೈಕ್ BCom, BSc,
ಮತ್ತು ಬ್ಯಾಚುಲರ್ ಆಫ್ ಡಿಗ್ರಿಯಲ್ಲಿ ಯಾವ್ದು ಕೋರ್ಸ್ ಆಗಿದ್ರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಆರ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಮತ್ತು ನೀವು PG ಮಾಡಿದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಬೇಸಿಕ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅನ್ನೋದು ಬೇಕಾಗಿರುತ್ತೆ ನಿಮಗೆ. ಲಿಸನಿಂಗ್, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಇಂಟರ್ಮೀಡಿಯೇಟ್ ಈ ಥರ ಸ್ಕಿಲ್ಸ್ ಅನ್ನೋದು ನಿಮಗೆ ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಗೈಸ್. ಓಕೆ. ಮತ್ತು ಕೆಲವೊಂದು ಸಲ ಶಿಫ್ಟ್ ಅನ್ನೋದು ಸಹ ಚೇಂಜ್ ಆಗ್ತಿರುತ್ತಂತೆ, ಅದನ್ನು ಸಹ ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ವಾಟ್ ವಿ ಆಫರಲ್ಲಿ ಚೆಕ್ ಮಾಡಿದ್ರೆ ಕಾಂಪ್ರಿಹೆನ್ಸಿವ್ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ ಅಂತೆ. ಟಾಪಿಕ್ ಬಗ್ಗೆ ಫುಲ್ ಕ್ಲಿಯರಾಗಿ ನಿಮಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಮತ್ತು ಕೊಲ್ಯಾಬರೇಟಿವ್ ಕಲ್ಚರ್ ಅಂತೆ, ಫ್ರೆಂಡ್ಲಿಯಾಗಿ ಟೀಮ್ ವರ್ಕ್ ಅನ್ನೋದು ಇರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸಲ್ಲಿ ನೋಡಿದ್ರೆ ಪ್ರಾವಿಡೆಂಟ್ ಫಂಡ್ ಅಂದರೆ PF ಸಹ ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವರ್ಕ್ ಫ್ರಮ್ ಹೋಮ್ ಅನ್ನೋದು ಇವರು ಕೊಡ್ತಿದ್ದಾರೆ ಗೈಸ್. ನೆಕ್ಸ್ಟ್ ಇಲ್ಲಿ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಕ್ವಾಂಟನೈಟ್ ಈಸ್ ಅನ್ ಈಕ್ವಲ್ ಆಪರ್ಚುನಿಟಿ ಎಂಪ್ಲಾಯರ್. ವಿ ಸೆಲೆಬ್ರೇಟ್ ಡೈವರ್ಸಿಟಿ ಆ್ಯಂಡ್ ಆರ್ ಕಮಿಟೆಡ್ ಟು ಕ್ರಿಯೇಟಿಂಗ್ ಎ ಇನ್ಕ್ಲೂಸಿವ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದೆಯಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಕೇಳಿದ್ದಾರೆ. ನಂತರ ಇಮೇಲ್ ಕೇಳಿದ್ದಾರೆ, ಅಡ್ರೆಸ್ ಕೇಳಿದ್ದಾರೆ, ಫೋನ್ ನಂಬರ್ ಕೇಳಿದ್ದಾರೆ, ಯಾವ ಸಿಟಿ, ಯಾವ ಸ್ಟೇಟ್ ಮತ್ತು ಯಾವ ಕಂಟ್ರಿ ಎಲ್ಲ ಕ್ಲಿಯರಾಗಿ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ರೆಸ್ಯೂಮ್ ಅಂತಿದೆ ಅಲ್ವಾ, ರೆಸ್ಯೂಮ್ ಹತ್ರ ನೀವು ಫೈಲ್ ಅನ್ನೋದು, ನಿಮ್ಮ ರೆಸ್ಯೂಮ್ ಅನ್ನೋದು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಚೂಸ್ ಫೈಲ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ರೆಸ್ಯೂಮ್ ಅನ್ನೋದು ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಡೇಟಾ ಅವೈಲೇಬಲ್ ಇದೆ ಅಲ್ವಾ, ಅಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನೋದು ಮೆನ್ಷನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಸ್ಟಾರ್ ಮಾರ್ಕ್ ಇರೋ ಕ್ವಶನ್ಸ್ಗೆ ನೀವು ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಕರೆಂಟ್ ಲೊಕೇಶನ್ ಯಾವುದು ಅಂತ ಕೇಳಿದ್ದಾರೆ. ನೈಟ್ ಶಿಫ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಅದಕ್ಕೆ ಎಸ್ ಅಂತ ಹಾಕಿ. ಆರ್ ಯು ಆಲ್ ರೈಟ್ ಟು ವರ್ಕ್ ಫ್ರಮ್ ಹೋಮ್ ಅಂತ ಕೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಹಾಕಿ ಗೈಸ್. ಓಕೆ. ಮತ್ತು ನೈಟ್ ಶಿಫ್ಟು ಅಷ್ಟೇ ಎಸ್ ಅಂತ ಹಾಕಿ. ಕರೆಂಟ್ ಲೊಕೇಶನ್ ಯಾವುದು ಅಂದರೆ ಕರ್ನಾಟಕ, ಬ್ಯಾಂಗ್ಳೂರು ಅಂತ ಹಾಕಿ. ನೀವು ಯಾವ ಲೊಕೇಶನ್ ಆಗಿದ್ದರೆ ಆ ಲೊಕೇಶನ್ನ ಹಾಕ್ಬೋದು. ಓಕೆ. ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ, ಎಸ್ ಆರ್ ನೋ ಅಂತ ಹಾಕಿ. ನೆಕ್ಸ್ಟ್ ಐ ಆಮ್ ನಾಟ್ ಎ ರಾಬರ್ಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ. ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಅನ್ನೋದು ಬರ್ಬೋದು. ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಟ್ಟಿರಿ ಸ್ನೇಹಿತರೆ, ನಿಮಗೆ HR ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್. ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನನಗೆ ತುಂಬ ಕಮೆಂಟ್ಸ್ ಬರ್ತಿರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಿಲ್ಲ ಅಂತ. ಯಾಕಾಗಲ್ಲ ಅಂತಂದರೆ, ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಮತ್ತು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ವ್ಯಾಲಿಡ್ ಆಗಿರೋದು ಕೊಡಬೇಕಾಗಿರುತ್ತೆ. ರೆಸ್ಯೂಮ್ ಸಹ ಅಷ್ಟೇ ಕರೆಕ್ಟಾಗಿ ಆ ಫೈಲಲ್ಲಿ ಆಗಬೇಕಾಗತ್ತೆ. ಅವಾಗ ಮಾತ್ರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಬ್ಮಿಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ನೋಡಿಕೊಂಡು ಅಪ್ಲೈ ಮಾಡಿ ಗೈಸ್. ಮತ್ತು ನೀವು ಅಪ್ಲೈ ಮಾಡಿದ ಮೇಲೆ ನಿಮ್ಮ ಪ್ರೊಫೈಲ್, ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆದರೆ ಮಾತ್ರ ನಿಮಗೆ HR ಕಡೆಯಿಂದ ಕಾಲ್ ಬರುತ್ತೆ ಗೈಸ್. ಸೊ ರೆಸ್ಯೂಮ್ನ ಕ್ಲಿಯರಾಗಿ ಎಲ್ಲ ಅಪ್ಡೇಟ್ ಮಾಡಿ ನಂತರ ನೀವು ಈ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಹಾಕಿ ಅಷ್ಟೇ ಗೈಸ್. ಥ್ಯಾಂಕ್ ಯು.